హాయ్, వెల్కమ్ టు శివ బీచ్ ఛానల్. ఈరోజు మనం మా అన్న మోహన్ కుమార్ మరియు రమ్య గారి ద్వితీయ పుత్రుడైన ధన్విత్ది మొదటి పుట్టినరోజు సందర్భంగా వేడుకల్లో పాల్గొంటున్నాం. ఇక్కడైతే మనకి బెలూన్ షూట్, టెంపరీ టాటూ డిజైన్, స్పెషల్ ఫుడ్ కౌంటర్స్ అయితే అరేంజ్ చేశారు. ಚಂದ್ರಶೇಖರ್ ಅಂತ ಪ್ರೊಫೆಷನಲ್ ಮ್ಯೂಸಿಷಿಯನ್. ಯಾರು ಮಾತಾಡಬಾರ್ದು, ನಿಮ್ಮೊಳಗೆ ಸ್ಟಾರ್ಟ್ ಮಾಡಿ ಸರ್, ಶುರು ಮಾಡಬೇಕು. ನಮಸ್ಕಾರ. మనకి ఇక్కడ మ్యాజిక్ షో అయితే ఉన్నింది. ఆల్మోస్ట్ 1 అవర్ అయితే మ్యాజిక్ షో ఉన్నింది. ఆ 1 అవర్ మనకి ఎలా వెళ్ళింది అనేది కానీ తెలిసట్లేదు. అదే బాగా ఎంటర్టైన్మెంట్గా ఉన్నింది అనమాట. చాలా బాగుంది. అక్కడ మనం బర్త్డే సెలబ్రేషన్స్ అన్ని ముగించుకొనేసి డిన్నర్ చేసేసి ఇంకా మనం మన ఇంటికి అయితే వచ్చేసాం అనమాట. ಆತ್ಮೀಯರೇ, ನನ್ನ ಹೆಸರು ಚಂದ್ರಶೇಖರ್ ಅಂತ, ಪ್ರೊಫೆಷನಲ್ ಮ್ಯೂಸಿಷಿಯನ್. ಇವತ್ತಿನ ಈ ದಿವಸ ಬಹಳ ಸಂಭ್ರಮ ಸಡಗರದ ದಿವಸ. ಎಲ್ಲರೂ ಕನ್ನಡ ಬರುತ್ತಲ್ಲ ಸಂಭ್ರಮ ಸಡಗರದ ದಿವಸ. ಯಾಕಂದ್ರೆ ಪುಟಾಣಿ ಧನ್ವಿತ್ ಇವರ 1ನೇ ವರ್ಷದ ಹುಟ್ಟುಹಬ್ಬವನ್ನು ನಾವೆಲ್ಲ ಆಚರಿಸ್ತೇವೆ. ಈ ಸುಂದರ ಸಮಾರಂಭಕ್ಕೆ ಬರ್ತ್ಡೇ ಪುಟಾಣಿಯ ಹೆತ್ತವರ ಆತ್ಮೀಯ ಆಹ್ವಾನದ ಮೇರೆಗೆ ಆಗಮಿಸಿದಂತಹ ತಮ್ಮೆಲ್ಲರನ್ನ ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ ಅಂದಾಗ ಚಪ್ಪಾಳೆ ತಡಬೇಕು. ನಾವೆಲ್ಲ ಬಿಟ್ಬಿಟ್ಟಿದ್ದೀವಿ ಅದನ್ನು. ಬೇಡಿಕೊಡ್ತಾ ಇದ್ದೀನಿ, ಚಪ್ಪಾಳೆ ತಡಬೇಕು. ಎಲ್ಲದಕ್ಕೂ ನಾನೇ ಹೇಳ್ಬೇಕಾ? ನಾನು ಸ್ವಲ್ಪ ತಮಾಷೆಗೆ ಮಾತಾಡ್ತಿದ್ರೆ ಯಾರು ಸೀರಿಯಸ್ ಆಗಿ ತಗೊಬೇಡಿ. ಅದನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕೆ ಮುನ್ನ ಕೆಲವು ಸೂಚನೆಗಳನ್ನ ಕೊಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾರು ಮಾತಾಡಬಾರ್ದು, ನಿಮ್ಮೊಳಗೆ ನನ್ನ ಜೊತೆ ಮಾತಾಡಬಹುದು. ಓಕೆ? ಕಾರ್ಯಕ್ರಮದಲ್ಲಿ ಐಟಮ್ ಚೆನ್ನಾಗಿದ್ರೆ ಜೋರಾಗಿ ಚಪ್ಪಾಳೆ ತಡಬೇಕು. ಯಾಕಂದ್ರೆ ಯಾವನೇ ಒಬ್ಬ ಕಲಾವಿದನಿಗೆ, ಆರ್ಟಿಸ್ಟ್ಗೆ ಪ್ರೇಕ್ಷಕರ ಚಪ್ಪಾಳೆ, ನಗ್ತಾ ಇರೋ ಮುಖ ನೋಡಿದ್ರೆ ಚೆನ್ನಾಗಿ ಕಾರ್ಯಕ್ರಮ ಕೊಡೋಣ ಅನ್ಸುತ್ತೆ. ನೀವು ನಿಮ್ಮ ಪಾಡಿಗೆ ಮಾತಾಡ್ತಾ ಇದ್ರೆ ನನ್ನ ಮೂಡ್ ಆಫ್ ಆಗ್ಬಿಡುತ್ತೆ. ದಯವಿಟ್ಟು ಐಟಮ್ ಚೆನ್ನಾಗಿದ್ರೆ ಜೋರಾಗಿ ಚಪ್ಪಾಳೆ ತಡಬೇಕು. ತಡ್ತಿರ್ತಾನೆ? ಥ್ಯಾಂಕ್ ಯು. ತಡ್ತೀರಿ ಅನ್ನೋದು ಗೊತ್ತಾಯ್ತು ಬಿಡಿ. ಯಾಕಂದ್ರೆ ನಾವು ವೀಕ್ಷಿಸಿ ಪ್ರೋತ್ಸಾಹಿಸಿದಂಥ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.